ನನ್ನ ಹೆಸರು ಸೂರನಾಗಾಂಬಿಕಾ, ನಮ್ದು ಗೌರಿಬಿದನೂರು. ನಾನು 2016ರಿಂದ ಈ ಒಂದು ಮೆಡಿಟೇಷನ್ ಅಲ್ಲಿ ಇರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಜೊತೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಧ್ಯಾನದಿಂದ ಏನ್ ಸಿಗಲ್ಲ ಅಂತ ಕೇಳ್ಬೇಕಷ್ಟೆ. ಧ್ಯಾನದಿಂದ ಸಿಗದೇ ಇರೋದು ಏನೂ ಇಲ್ಲ, ಪ್ರತಿಯೊಂದು ಸಿಗುತ್ತೆ ಧ್ಯಾನದಲ್ಲಿ. ಹಾಗಾಗಿ ನನಗೆ ಧ್ಯಾನದಿಂದ ಏನೆಲ್ಲ ಸಿಕ್ಕಿದೆ, ಎಂತ ಆತ್ಮವಿಶ್ವಾಸ ಸಿಕ್ಕಿದೆ, ಎಂತ ಧೈರ್ಯ ಸಿಕ್ಕಿದೆ ಅನ್ನುವಂಥದ್ದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದ್ ಸರ್ತಿ ಏನಾಗಿದೆ ಅಂತಂದ್ರೆ, ನನಗೆ ಸಂಗೀತ ಅಂದ್ರೆ ತುಂಬಾ ಹುಚ್ಚು. ಸಂಗೀತ ಕಲಿತಾ ಇರ್ಬೇಕಾದ್ರೆ ವಿಪರೀತ ಕೆಮ್ಮು ಬರ್ತಾ ಇತ್ತು, ಬಟ್ ಯಾವತ್ತೂ ಅದಕ್ಕೆ ಗಮನ ಕೊಡ್ಲಿಲ್ಲ. ಆದ್ರೆ ಒಂದ್ ಸಂದರ್ಭದಲ್ಲಿ ನನ್ಗೆ ಬಂದಂತ ಕೆಮ್ಮಿಂದ ಬೇರೆ ಸಂಗೀತ ಅಭ್ಯಾಸ ಮಾಡೋರ್ಗೆಲ್ರಿಗೂ ಕೂಡ ತೊಂದರೆ ಆದಾಗ, ಯಾಕೆ ಹೀಗಾಗ್ತಾ ಇದೆ, 1.5 ತಿಂಗಳಿಂದ ಕಾಡಿಸ್ತಾ ಇದೆಯಲ್ಲ ಈ ಕೆಮ್ಮು ನೆಗಡಿ ಜ್ವರ ಬಂದಂಗಿರುವಂತದ್ದು, ಯಾಕೆ ಈ ತರ ಆಗ್ತಾ ಇದೆ ಅನ್ನೋಂತ ಪ್ರಶ್ನೆ ಬಂದಾಗ, ಮಾಸ್ಟರ್ಸ್ ನಾನೊಂದು ಪ್ರಯೋಗ ಮಾಡಿದೆ. ಸಂಶೋಧನಾತ್ಮಕವಾಗಿರ್ತಕ್ಕಂಥ ಮನಸ್ತತ್ವ ನಂದು. ನಾನು ಒಬ್ಬ ಟೀಚರ್ ಆಗಿರೋದ್ರಿಂದ ಶಾಲೆಗೆ ಹೋಗಿ ಮಕ್ಕಳಿಗೆ ಧ್ಯಾನ ಅಭ್ಯಾಸ ಮಾಡಿಸ್ತಾ ಇರ್ತೀನಿ ಪ್ರತಿದಿನಾಗ್ಲೂ ಕೂಡ. ಮಕ್ಕಳಿಗೆ ಧ್ಯಾನಕ್ಕೆ ಕೂರ್ಸೋಕ್ ಮೊದಲು ಹೇಳಿದೆ, ನನ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಈ ರೀತಿ ವ್ಯತ್ಯಾಸ ಇದೆಯಲ್ಲ, ಯಾಕೆ ಅಂತ ಪ್ರಶ್ನೆ ಹಾಕೊಂಡು ಕೂತ್ಕೊಳ್ಳಿ, ನಿಮ್ಗೆ ಏನ್ ಉತ್ತರ ಸಿಗುತ್ತೋ, ಯಾರು ಕ್ಲಾಸ್ ರೂಮ್ ಅಲ್ಲಿ ಬಾಯ್ ಬಿಡ್ಬಾರ್ದು, ಒಬ್ಬೊಬ್ಬರನ್ನೇ ಆಚೆ ಕರ್ಕೊಂಡು ಹೋಗಿ ಕೇಳ್ತೀನಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಮಕ್ಕಳು ಧ್ಯಾನ ಮಾಡಿದ್ಮೇಲೆ ಯಾರ್ಯಾರಿಗೆ ಮೆಸೇಜ್ ಬಂದಿದೆ ಅಂತ ಕೇಳಿದ್ರೆ ಕೈ ಎತ್ತಿದ್ರು. ಕ್ಲಾಸ್ ರೂಮ್ ಇಂದ ಒಬ್ಬೊಬ್ಬರನ್ನೇ ಆಚೆ ಕರ್ಕೊಂಡು ಹೋಗಿ ಏನ್ ಮೆಸೇಜ್ ಬಂದಿದೆ ಅಂತ ಕೇಳಿದಾಗ, ಮಿಸ್ ನೀವೇನೋ ತಿಂದಿದ್ದೀರಂತೆ, ನಿಮ್ಗೇನೋ ಸೇರ್ಕೊಂಡ್ಬಿಟ್ಟಿದ್ಯಂತೆ ಹೊಟ್ಟೆ ಒಳಗಡೆ, ಅದಕ್ಕೆ ನಿಮ್ಗೆ ಆಗ್ತಾ ಇದೆಯಂತೆ ಅಂತ ಒಬ್ಬರಲ್ಲ ಸುಮಾರು ಒಂದು 10-15 ಮಕ್ಕಳು ಇದೇ ರೀತಿ ಆನ್ಸರ್ ಕೊಟ್ಟಾಗ ನನಗೆ ಕನ್ಫರ್ಮ್ ಆಯ್ತು, ನನಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥದ್ದು. ಸೊ ಫುಡ್ ಪಾಯ್ಸನ್ ಆಗಿದೆ ಅಂತಂದಾಗ ಆ ಮೊಮೆಂಟ್ ಅಲ್ಲಿ ತಕ್ಷಣಕ್ಕೆ ಭಯ ಆಯ್ತು. ಆಮೇಲೆ ಮನೆಗೆ ಹೋಗಿ ಯಜಮಾನ್ರಿಗೆ ಹೇಳಿದೆ, ಇದು ಔಷಧಿ ಕ್ಲಿಯರ್ ಮಾಡ್ಕೊಳಕ್ಕೆ ಏನೋ ಟ್ರೀಟ್ಮೆಂಟ್ ಸಿಗುತ್ತಂತಲ್ಲ, ಏನು ವಿಚಾರಿಸ್ರಿ ಅಂದ್ರೆ, ಅದ್ಯಾಕೆ ನನಗೆ ಹೇಳ್ತೀಯ, ಹೋಗಿ ನೀನ್ ಧ್ಯಾನಕ್ಕೆ ಹೇಳ್ಕೊಂತಂದ್ರು. ಈ ರೀತಿಯಾಗಿ ಹೇಳಿದಾಗ ಎಲ್ಲಾನು ಧ್ಯಾನದಿಂದನೇ ನಾನು ಪಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದಿದ್ರು ಕೂಡ, ಆ ಒಂದು ಮೊಮೆಂಟ್ ಅಲ್ಲಿ ಆ ರೀತಿ ಭಯಕ್ಕೆ ಒಳಗಾದಾಗ ಯಜಮಾನ್ರ ಮಾತು ಹೇಳಿದಾಗ, ಸರಿ ಬಿಡು ಅಂತ ಅಂದ್ಬಿಟ್ಟು ಮತ್ತೆ ನಾನು ನಮ್ಮ ಮನೆ ಮೇಲೆ ಒಂದು ಪಿರಮಿಡ್ ಕಟ್ಟಿದೀವಿ, ಶ್ರೀ ಭವಾನಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಅದಕ್ಕೆ ಹೆಸರು. ಸೊ ಪಿರಮಿಡ್ ಅಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡೆ, ಈ ಶರೀರ ತಗೊಂಡ್ ಬಂದಿರೋದು ಈ ಒಂದು ಆಧ್ಯಾತ್ಮಿಕ ಸೇವೆಗೋಸ್ಕರ. ನಿಮ್ಮ ಸಂಕಲ್ಪನೆ ನನ್ನ ಸಂಕಲ್ಪ, ವಿಶ್ವ ಜಗದ್ಗುರು ಮಂಡಳಿಯ ಸಂಕಲ್ಪನೆ ನನ್ನ ಸಂಕಲ್ಪ. ಈ ಶರೀರನ ಉಳಿಸ್ಬೇಕು ಅಂತ ಉಳಿಸ್ವಿ, ಬೇಡ ಅಂತಂದ್ರೆ ಕಿತ್ತಾಕ್ರೆ, ಐ ಆಮ್ ರೆಡಿ ಟು ಎವ್ರಿಥಿಂಗ್ ಅಂತಂದ್ಬಿಟ್ಟು ನಾನು ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಡೆ. ಅವತ್ತಿನ ದಿನ ರಾತ್ರಿ ಮತ್ತೆ ಪಿರಮಿಡಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಆಗ ನನ್ಗೆ ಒಂದು ಆಲೋಚನೆ ಬಂತು ನನ್ನ ಮನಸ್ಸಿನ ಆಳದಿಂದ. ಹಿಂದಿನ ಜನ್ಮಗಳಲ್ಲಿ ನೀನು ಎಷ್ಟು ಜನಕ್ಕೆ ವಿಷ ಹಾಕಿದ್ಯೋ, ಅದಕ್ಕೆ ಇವತ್ತು ನಿನ್ಗೆ ಈ ವಿಷ ಅನ್ನುವಂಥದ್ದು ನೀನು ಕಾಡಿಸ್ತಾ ಇದೆ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಬಂದಾಗ ಆ ಆಲೋಚನೆ ನನ್ನನ್ನ ಗಡಗಡ ನಡಗಿಸ್ಬಿಡ್ತು. ಇನ್ನೆಂಥ ದುಷ್ಕೃತ್ಯಗಳು ಮಾಡಿರ್ಬೋದು ನಾನು ಅಂತ ಅಂದ್ಬಿಟ್ಟು ಆ ಒಂದು ಧ್ಯಾನದಲ್ಲೇ ಕೂತ್ಕೊಂಡು ಯಾರ್ಯಾರಿಗೆ ನಾನು ಏನೇನ್ ತೊಂದರೆ ಕೊಟ್ಟಿದ್ದೀನೋ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಅಂದ್ಬಿಟ್ಟು ನಾನು ಕ್ಷಮೆ ಕೇಳುವಂಥದ್ದು ನಡೀತು. ನನ್ನ ಶರೀರದ ಅಣುವು ಕಣದಿಂದ ಆತ್ಮಪೂರ್ವಕವಾಗಿ ಫ್ರಮ್ ದ ಬಾಟಮ್ ಆಫ್ ದ ಸೋಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಕ್ಷಮೆಯನ್ನ ಕೇಳಿದೆ. ಮಾಸ್ಟರ್ಸ್ ಆ ರೀತಿಯಾಗಿ ಕ್ಷಮೆ ಕೇಳ್ತಾ ಇದ್ದಂಗೆನೆ ಇಮ್ಮಿಡಿಯೇಟ್ ಆಗಿ ನನ್ನ ಶರೀರ ಒಂದು ಚೂರು ಅಲಗಾಡ್ಸಕ್ಕೆ ಆಗದೆ ಇರುವಂತ ಸ್ಥಿತಿಗೆ ಸೇರ್ಕೊಂತು. ವಿಪರೀತವಾಗಿರ್ತಕ್ಕಂಥ ಎನರ್ಜಿ ನನ್ನ ಸಹಸ್ರಾರದಿಂದ ನನ್ನ ಶರೀರದೊಳಗೆ ಪ್ರವೇಶ ಆಯ್ತು. ಹೊಟ್ಟೆ ಒಳಗಡೆ ಅದ್ ಹೇಳಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು ಏನೋ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಆ ಮೊಮೆಂಟ್ ಅಲ್ಲಿ ನನ್ಗೆ ಅನ್ನಿಸ್ತು ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಅಂತ. ಸರಿ ಏನೋ ನಡೀತಾ ಇದೆ ಅಂತ ಅನ್ಕೊಂಡ್ರೆ ಆಮೇಲೆ ಒಂದು ದೃಶ್ಯ ತೋರಿಸಿದ್ರು, ಯಾವ ರೀತಿಯಾಗಿ ನನ್ಗೆ ಆ ವಿಷಯ ಯಾವ್ದ್ರಿಂದ ತಯಾರಾಗಿದೆ, ಅದು ಎದುರೇ ನನ್ ಹೊಟ್ಟೆಗೆ ಸೇರಿದೆ, ಇದೆಲ್ಲ ಕೂಡ ನನ್ಗೆ ತೋರಿಸಿದ್ರು. ಆಮೇಲೆ ಸಡನ್ ಆಗಿ ಎಚ್ಚರ ಆಯ್ತು. ಇನ್ನು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಹಾಗಿದೆ, ಬಟ್ ಸಮಯ ತುಂಬಾ ತೆಗೆದುಕೊಳ್ಳುತ್ತೆ, ಹಾಗಾಗಿ ಶಾರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಒಂದ್ ಮೊಮೆಂಟ್ ಅಲ್ಲಿ ಎಚ್ಚರ ಆದ್ಮೇಲೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ನಿಸ್ತು. ಮಾಸ್ಟರ್ಸ್ ಹಿಂದಿನ ದಿನ ಆಗ್ಲಿ ಅದರ ಹಿಂದಿನ ಒಂದು ವಾರದಲ್ಲಾಗ್ಲಿ ಯಾವತ್ತೂ ಕೂಡ ನಾನು ಯಾವ್ದು ಸೊಪ್ಪಿಂದು ಆಹಾರನ ಏನು ಬೇಯಿಸಿದ್ದಿಲ್ಲ, ತಿಂದಿದ್ದೂ ಇಲ್ಲ. ಆದ್ರೆ ನನಗೆ ಆ ಒಂದು ದೃಶ್ಯದಲ್ಲಿ ಏನ್ ತೋರಿಸಿದ್ದು, ಗ್ರೀನ್ ಕಲರ್ ಆಗಿರ್ತಕ್ಕಂಥದ್ದು ವಿಷ ನನ್ ಹೊಟ್ಟೆಗೆ ಸೇರಿದೆ ಅನ್ನುವಂಥದ್ದು. ಮತ್ತೆ ನಾನು ಟಾಯ್ಲೆಟ್ ಹೋದಾಗ ಎಲ್ಲ ಗ್ರೀನ್ ಕಲರ್ ಅಲ್ಲೇ ಹೋಯ್ತು. ಮತ್ತೆ ಒಳಗಡೆಯಿಂದ ಇನ್ನೊಂದು ಇಂಟ್ಯೂಷನ್ ಹೇಳಿದ್ರು, ಇನ್ನೂ 3 ದಿನ ನಡೆಯುತ್ತೆ ಈ ಪ್ರೋಸೆಸ್ ಅಂತ. ಅದೇ ರೀತಿಯಾಗಿ 3 ದಿನ ನಡೀತು. 3ನೇ ದಿನ ಸಂಜೆ ಅಷ್ಟೊತ್ತಿಗೆ ನನ್ನ ಈ ಪ್ರಾಬ್ಲಮ್ ಏನಿತ್ತು ಕಂಪ್ಲೀಟ್ ಆಗಿ ಸಾಲ್ವ್ ಆಯ್ತು. ಈ ರೀತಿಯಾಗಿ ನನ್ನ ಶರೀರದಲ್ಲಿ ಸೇರಿರ್ತಕ್ಕಂಥ ವಿಷವನ್ನ ನಾನು ಧ್ಯಾನದ ಮುಖಾಂತರನೇ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ನಡೀತು. ಇದು ನನಗೆ ಆವತ್ತಿನಿಂದ ಇವತ್ತಿನವರೆಗೂ
ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ, ಅಷ್ಟು ಗಟ್ಟಿಯಾಗಿ ನಿಲ್ಸಿದೆ, ಅಷ್ಟು ಧೈರ್ಯ, ಉತ್ಸಾಹ, ಹುಮ್ಮಸ್ಸು ಅನ್ನುವಂಥದ್ದು ನನಗೆ ಕೊಟ್ಟಿದೆ. ಆವತ್ತಿನಿಂದ ಇವತ್ತಿನವರೆಗೂ ಅದೇ ಸ್ಥಿತಿಯಲ್ಲೇನೆ ಮುಂದಕ್ಕೆ ಹೋಗ್ತಾ ಇರುವಂತದ್ದು, ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗ್ತಾ ಇರುವಂತದ್ದು ನಡೀತಾ ಇದೆ. ಇವತ್ತಿನ ದಿನ ಈ ಅನುಭವನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಾಗ ಒಂದು ಪತ್ರಿಜಿಯವರು ಹೇಳಿರ್ತಕ್ಕಂಥ ಸಂದೇಶ ನಿಮ್ಗೆಲ್ಲರಿಗೂ ತಿಳಿಸ್ಬೇಕು. ನೋ ಡಾಕ್ಟರ್, ನೋ ಮೆಡಿಸಿನ್, ನೋ ಸರ್ಜರಿ. ಇದು ನಮ್ಗೆ ಪತ್ರಿಜಿಯವರು ಕೊಟ್ಟಿರುವಂತದ್ದು. ನಮ್ಮ ಒಂದು ಕರ್ಮ ಅನ್ನುವಂಥದ್ದು ಏನಿದೆ, ಆ ಕರ್ಮ ಹೋಗೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಆ ತೀವ್ರವಾದ ಸಾಧನೆಯನ್ನ ನಾವು ಮಾಡಿದಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಯಾವುದೇ ಕಾಯಿಲೆಗಳು ಬೇಕಾದ್ರೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ, ಮತ್ತೆ ಎಲ್ಲವೂ ಕೂಡ ಸೆಟ್ರೇಟ್ ಆಗುತ್ತೆ. ನನ್ನ ಕುಟುಂಬದಲ್ಲಿ ನನಗೂ ನಮ್ಮ ಮನೆಯವ್ರಿಗೂ ಆಗ್ತಾನೆ ಇರಲಿಲ್ಲ ಅಂಥದ್ದು ಇವತ್ತು ನನ್ನ ಕುಟುಂಬ ತುಂಬಾ ಸಂತೋಷವಾಗಿದೆ. ನಾನು ನಮ್ಮ ಮನೆಯವರು ತುಂಬಾ ಆನಂದವಾಗಿದ್ದೀವಿ. ನನ್ನ ಅತ್ತೆ ಮಾವ ನನ್ನ ತುಂಬಾ ದ್ವೇಷ ಮಾಡುವಂತದ್ದು ಸ್ಥಿತಿ ಇತ್ತು. ನಾನು ಅವ್ರನ್ನ ದ್ವೇಷ ಮಾಡೋದು, ಅವ್ರು ನನ್ನನ್ನು ದ್ವೇಷ ಮಾಡೋದು ನಡೀತಾ ಇತ್ತು. ಆದ್ರೆ ಇವತ್ತು ಅತ್ತೆಯವ್ರು ಬಾಡಿ ವಿಕೆಟ್ ಮಾಡಿದ್ದಾರೆ, ಆದ್ರೂ ಕೂಡ ಅವರೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ನನ್ನ ಮಗಳು ಅನ್ನೋ ರೀತಿಯಲ್ಲಿ ನನ್ನ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಇದು ಮಾಸ್ಟರ್ಸ್ ಧ್ಯಾನದಿಂದ ಒಂದೇ ಎರಡ, ಇನ್ನೂ ತುಂಬಾ ಇದೆ, ಬಟ್ ಈ ಮೊಮೆಂಟ್ ಅಲ್ಲಿ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಸಮಯ ಪ್ರಜ್ಞೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನನ್ಗೆ ತುಂಬಾ ಆನಂದ ಆಯ್ತು. ಅವಕಾಶವನ್ನು ಕೊಟ್ಟಂತ ಚಂದ್ರ ಸರ್ಗೆ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಗೆ, ಕನ್ನಡ PMCಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.